ನಮಸ್ತೆ ಸ್ನೇಹಿತರೆ, ನಾನು ಪ್ರಮೋದ ಕರಗೂರು. ಇವತ್ತಿನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಸಾಧ್ಯವಾದಷ್ಟು ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೀನಿ. ವೀಕ್ಷಕರೇ, ನಮ್ಮ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಜಿಯವರು ಗೋವುಗಳ ವಿಚಾರದಲ್ಲಿ, ದನಕರುಗಳ ವಿಚಾರದಲ್ಲಿ ಒಂದು ಕಠಿಣ ಸಂದೇಶವನ್ನು ನೀಡಿರ್ತಕ್ಕಂಥದ್ದು. ಏನಪ್ಪ ಅಂದರೆ, ಗೋಕಳ್ಳ ಸಾಗಣೆ ಮಾಡಿದರೆ ತಲೆ ಕೆಳಗೆ ನೇತಾಕ್ತೇವೆ. ಮುಂದಿನ ದಿನಗಳಲ್ಲಿ BJP NDA ಮೈತ್ರಿಕೂಟ ಕೇಂದ್ರದಲ್ಲಿ, ಅಂದರೆ 3ನೇ ಅವಧಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರಾಷ್ಟ್ರ ಮಟ್ಟದಲ್ಲಿ ನಾವು ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಶ್ರೀ ಅಮಿತ್ ಶಾ ಜಿಯವರು ಕೊಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ಏಕೆಂದರೆ ನಾನು ಈ ಗೋವುಗಳ ವಿಚಾರದಲ್ಲಿ ಮಾತನಾಡುವಾಗ ಸಾಕಷ್ಟು ಬಾರಿ ಮಾತನಾಡಿದ್ದೀನಿ. ಭಾರತ ಹಳ್ಳಿಗಳ ದೇಶ, ಕೃಷಿ ಪ್ರಧಾನ ರಾಷ್ಟ್ರ. ಭಾರತದ ಆತ್ಮ ಹಳ್ಳಿಗಳು ಉಳ್ಕೊಂಡ್ರೆ ನಮ್ಮ ದೇಶ, ನಮ್ಮ ಭಾರತ ಉಳ್ಕೊಳ್ಳುತ್ತೆ. ಇಲ್ಲದೇ ತುಂಬ ಸಂಕಷ್ಟವನ್ನು ನಮ್ಮ ಭಾರತ ಎದುರಿಸಬೇಕಾಗುತ್ತೆ, ಅಸ್ತಿತ್ವವನ್ನು ಕಳ್ಕೋಬೇಕಾಗುತ್ತೆ. ಅಂದರೆ ನಮ್ಮ ದೇಶದ ಮೂಲಾಧಾರ ಹಳ್ಳಿಗಳೇ. ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೆಸರಾಗಿರ್ತಕ್ಕಂಥದ್ದು ಭಾರತ. ಇಲ್ಲಿನ ಒಂದು ಈ ಕೃಷಿಗೆ ಬೇಕಾದಂಥ ಮೂಲಾಧಾರ ಯಾವುದಪ್ಪ ಅಂದರೆ ದನಕರುಗಳು, ಗೋವುಗಳು ಹೆಚ್ಚು ಮಹತ್ವದ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಭಾಳ ಹಿಂದಿನ ಒಂದು ಇತಿಹಾಸವನ್ನು ನೋಡಿದರೆ ದಶಕಗಳ ಹಿಂದೆ ಭಾರತದಲ್ಲಿ ಸಾಕಷ್ಟು ದನಕರುಗಳ ಸಂಖ್ಯೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಆದರೆ ಇತ್ತೀಚಿನ ಒಂದು ದಿನಗಳಲ್ಲಿ ದನಕರುಗಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು ಆತಂಕಕಾರಿ ವಿಚಾರ. ನಮ್ಮ ಕರ್ನಾಟಕದ ಘಟ್ಟ ಪ್ರದೇಶ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಜಿಲ್ಲೆ, ಸಕಲೇಶ್ಪುರ ಈ ಒಂದು ಭಾಗಕ್ಕೆ ಹೋದರೆ ಮಲೆನಾಡು ಭಾಗದಲ್ಲಿ ಹಿಂದೆ ದೊಡ್ಡ ಸಂಖ್ಯೆಯಲ್ಲಿ ನಾವು ನಾಟಿ ದನಗಳನ್ನು ಕಾಣಬಹುದಾಗಿತ್ತು. ಆದರೆ ಈಗ ನೀವು ಗ್ರಾಮೀಣ ಭಾಗಕ್ಕೆ ಹೋದರೆ ಹಳ್ಳಿಗಳಲ್ಲಿ ಇವತ್ತು ದನಕರುಗಳ ಸಂಖ್ಯೆ ದಿನೇ ದಿನೇ ಇಳಿಮುಖ ಆಗ್ತದೆ. ಇದಕ್ಕೆ ಸಾಕಷ್ಟು ಕಾರಣವನ್ನು ನಾನು ಕೊಡ್ಬೋದು. 2-3 ಕಾರಣವನ್ನು ನೀಡ್ತೀನಿ ನಿಮಗೆ. ಏನಪ್ಪ ಅಂದರೆ, ಒಂದು, ಸಾಂಪ್ರದಾಯಿಕ ಬೆಳೆಗಳನ್ನು ಕೈಬಿಟ್ಟು ವಾಣಿಜ್ಯ ಬೆಳೆಗಳನ್ನು ರೈತರು ಅವಲಂಬಿಸಿರ್ತಕ್ಕಂಥದ್ದು ಕೂಡ ದನಕರುಗಳ ಸಂಖ್ಯೆ ಇಳಿಮುಖ ಆಗಲಿಕ್ಕೆ ಕಾರಣ ಆಗಿದೆ. ಹಾಗೆ ನೀರಿನ ಒಂದು ಕೊರತೆ, ಮೇವಿನ ಅಭಾವ, ಇದು ಕೂಡ 2ನೇ ಒಂದು ಕಾರಣವನ್ನು ಕೊಡ್ಬೋದು. ಹಾಗೆ 3ನೇದಾಗಿ ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳಾಗಿರ್ಬೋದು, ಈ ಒಂದು ದನಕರುಗಳ ವಿಚಾರದಲ್ಲಿ ರೈತರಿಗೆ ಈ ಒಂದು ನಿಟ್ಟಿನಲ್ಲಿ ಸಲಹೆಗಳನ್ನು ಕೊಡುವ ಒಂದು ವಿಚಾರದಲ್ಲಾಗಿರ್ಬೋದು, ಈ ಒಂದು ನಿಟ್ಟಿನಲ್ಲಿ ಒಂದು ಮೂಲ ಸೌಕರ್ಯವನ್ನು ಒದಗಿಸುವ ನಿಟ್ಟಿನಲ್ಲಾಗಿರ್ಬೋದು, ಹಿಂದೆ ಉಳಿದಿರ್ತಕ್ಕಂಥದ್ದು ಕೂಡ ದನಕರುಗಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸೋದಕ್ಕೆ ಕಾರಣ ಆಗಿದೆ ವೀಕ್ಷಕರೇ. ಹಾಗಾಗಿ ದನಕರುಗಳ ವಿಚಾರದಲ್ಲಿ ತುಂಬ ಹಗುರವಾಗಿ ಮಾತನಾಡುವಂತಿಲ್ಲ. ಯಾಕೆಂದರೆ ದನಕರುಗಳಿಲ್ಲ ಅಂದರೆ ಕೃಷಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಒಂದು ಆಧುನಿಕ ಕೃಷಿ ಪದ್ಧತಿ, ಅಂದರೆ ಈ ಟ್ರ್ಯಾಕ್ಟರ್ಗಳು ಹಾಗೂ ಕೃಷಿ ಉಪಕರಣಗಳು ತಂತ್ರಜ್ಞಾನ ಮುಂದುವರೆದಂತೆ ಇತ್ತೀಚಿನ ದಿನಗಳಲ್ಲಿ ರೈತರು ದನಕರುಗಳನ್ನು ಸಾಕೋದನ್ನೇ ಬಿಟ್ಟಿದ್ದಾರೆ. ಹಿಂದೆ ಉಳುಮೆ ಮಾಡೋದಕ್ಕೆ ಎತ್ತುಗಳನ್ನು ಬಳಸ್ತಿದ್ರು, ಆದರೆ ಈಗ ಯಾರು ಎತ್ತುಗಳನ್ನು ಬಳಸೋದಿಲ್ಲ. ಟ್ರ್ಯಾಕ್ಟರ್ಗಳಲ್ಲಿ ಗದ್ದೆಗಳನ್ನು, ಹೊಲಗಳನ್ನು ಉಳಿಸ್ತಕ್ಕಂಥದ್ದು ನೀವು ಗಮನಿಸಿದ್ದೀರಾ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ದನಕರುಗಳ ಒಂದು ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಆದರೆ ನಾವು ಮುಂದಿನ ದಿನಗಳಲ್ಲಿ, ಮುಂದಿನ ಒಂದು ದೇಶದ ಭವಿಷ್ಯದ ದೃಷ್ಟಿಯಿಂದ, ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ದನಕರುಗಳಿಲ್ಲದೆ ಹೋದರೆ, ನಾವು ಕೇವಲ ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡ್ತಾ ಹೋದರೆ ದೇಶದ ಕೃಷಿ ವ್ಯವಸ್ಥೆ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಹಾಗೆ ದೇಶದ ಆರೋಗ್ಯ ವ್ಯವಸ್ಥೆ ಮೇಲೂ ಕೂಡ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ವೀಕ್ಷಕರೇ. ಹಾಗಾಗಿ ಕೇಂದ್ರ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಗೃಹ ಸಚಿವರು ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಸಂತೋಷಕರವಾದ ವಿಚಾರ. ಹಾಗೆ ನಾನು ಹಿಂದೆ ಮಾತನಾಡುವಾಗ ಕೂಡ ಹೇಳಿದ್ದೆ, ನಮ್ಮ ಕರ್ನಾಟಕದಲ್ಲಿ ಹಿಂದೆ ಇದ್ದಂಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಈ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತಂದಿದ್ದರು. ಆದರೆ ಇವತ್ತು ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರಿಗೆ ಇದರ ನೆನಪೇ ಇಲ್ಲ. ಕಾನೂನು ಅಂದರೆ ಇವರಿಗೆ ನೆನಪೇ ಇಲ್ಲ. ಅಂದರೆ ಗೋಹತ್ಯೆ ನಿಷೇಧ ಕಾನೂನು, ಒಂದು ವೇಳೆ ಯಾರಾದರೂ ಗೋವುಗಳನ್ನು ಕದ್ದು ಸಾಗಿಸಿದರೆ, ಕಳ್ಳ ಸಾಗಾಟ ಮಾಡಿದರೆ, ದನಕರುಗಳನ್ನು ಕಸಾಯಿಖಾನೆಗೆ ಒಯ್ದರೆ ಅವರಿಗೆ 10 ವರ್ಷ ಜೈಲು, 50,000 ದಂಡ ಅಂತಕ್ಕಂಥ ಒಂದು ನಿಯಮ ಕೂಡ ಅಲ್ಲಿರುತ್ತೆ. ಆದರೆ ಆ ನಿಯಮವನ್ನು ಗಾಳಿಗೆ ತೋರಿ ಇವತ್ತು ಎಲ್ಲೆಂದರಲ್ಲಿ ಕರ್ನಾಟಕದ ಮೂಲೆಯಲ್ಲಿ, ಹಳ್ಳಿಗಳಿಂದ ಕರ್ನಾಟಕದ ಹಾಗೂ ಅಕ್ಕಪಕ್ಕ ಇರತಕ್ಕಂಥ ರಾಜ್ಯಗಳಿಗೆ, ಆಂಧ್ರ ಹಾಗೂ ತಮಿಳುನಾಡು, ಕೇರಳ, ಹಾಗೆ ಮಹಾರಾಷ್ಟ್ರ, ಈ ರೀತಿ ಹೈದರಾಬಾದ್ ಆಗಿರ್ಬೋದು, ಈ ರೀತಿ ನಗರಗಳಿಗೆ ದನಕರುಗಳನ್ನು ರಾಜಾರೋಷವಾಗಿ ಸಾಗಿಸಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡೋಣ. ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಬೆಳವಣಿಗೆ ಅಂದರೆ ಒಂದು ವೇಳೆ ಏನಾದರೂ BJP NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ, ಇವರು ಹೇಳಿದ್ದಾರೆ ಈಗಾಗಲೇ, ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ರಾಷ್ಟ್ರ ಮಟ್ಟದಲ್ಲಿ ನಾವು ದನಕರುಗಳ ಒಂದು ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು, ಇದನ್ನು ಏಕರೂಪ ನಾಗರಿಕ ಸಂಹಿತೆ ಇದರ ಅಡಿಯಲ್ಲಿ ತರ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷದ ವಿಚಾರ. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ
ಲೋಕಸಭಾ ಚುನಾವಣೆ ಈಗಷ್ಟೇ ನಡೀತಾ ಇದೆ. ಮುಂದಿನ ಚುನಾವಣೆ ಯಾರು ಆಯ್ಕೆಯಾಗ್ತಾರೆ, ಒಂದು ವೇಳೆ BJP NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಇವರು ಈ ಒಂದು ಗೋವಿನ ವಿಚಾರದಲ್ಲಿ ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ತಾರೆ, ಯಾವ ರೀತಿ ದಿಟ್ಟ ತೀರ್ಮಾನವನ್ನು, ಒಂದು ಕಠಿಣ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು ವೀಕ್ಷಕರೇ. ನನ್ನ ಒಂದು ಈ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ವಿಡಿಯೋ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ಪ್ರಮೋದ ಕಾರಗೂರು ವೀಕ್ಷಕರೇ. ಎಲ್ಲರಿಗೂ ನಮಸ್ತೆ ವೀಕ್ಷಕರೇ.